ಅಣ್ಣ ಅವರು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡುವಾಗ ಅಂಬರೀಷ್ ಅಣ್ಣ ಅವರು ಮತ್ತೆ ಇವರ ಜೊತೆ ಕಾಂಬಿನೇಷನ್ ಇತ್ತು ನನ್ನ ಒಂದು ಅದೃಷ್ಟಕ್ಕೆ. ಅದು ನಮ್ಮ ಓಂ ಪ್ರಕಾಶ್ ಅವ್ರ ಡೈರೆಕ್ಟ್ರು. ಕನ್ನಂಬಾಡಿ ಕಟ್ಟ ಮೇಲೆ ಶೂಟಿಂಗ್ ನೈಟ್ ರೈನ್ ಎಫೆಕ್ಟ್ ಸೀನು ಅಲ್ಲ, ಅವ್ರ ವ್ಯಕ್ತಿತ್ವಕ್ಕೆ ನಾನು ಹೇಳೋ ಉದಾಹರಣೆ ಕೊಡ್ತಾರೆ, ಅವ್ರ ಜೊತೆ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ. ಮತ್ತೆ ಅವರ ಆ ಸಮಯದಲ್ಲಿ ನಾನು ನಡ್ಕೊಂಡ ರೀತಿ ಹೇಳ್ತಾ ಇದ್ದೀನಿ ನಾನು. ತುಂಬಾ ಮಳೆ ಸೀನ್ ಅವತ್ತು, ಒಂದು 4 ಟ್ಯಾಂಕರ್ ನೀರು ತರಿಸಿದ್ರು, ಮಳೆ ಸೀನು. ನಾನು ಅವಾಗ ಇನ್ನು ಹೊಸಬ, ಇಂಡಸ್ಟ್ರಿ ಗೊತ್ತಿಲ್ಲ, ಜೊತೆಗೆ ನನಗೆ ಅಷ್ಟೆಂಟ್ ಇಟ್ಕೊಳ್ಳೋಷ್ಟು ಕೆಪಾಸಿಟಿ ಇರಲಿಲ್ಲ. ಒಬ್ಬ ಕಲಾವಿದನಾಗ ಹೋಗಿದ್ದೆ ನಾನು. ಸೊ ಅಂಬರೀಷ್ ಅಣ್ಣ ಅವ್ರಿಗೆ ಒಂದು ಕೊಡೆ ಹಿಡ್ಕೊಂಡು ಹೋಗೋ ಸೀನ್, ಅವ್ರ ಶಿಷ್ಟನಾಗಿರ್ತೀನಿ ನಾನು. ಸೊ ದರ್ಶನ್ ಅವ್ರಿಗೆ ಬರ್ತಾರೆ, ನಾವು ಈಗ ಆಗ್ತೀವಿ. ಅಲ್ಲಿ ನಿಂತ್ಕೊಂಡಾಗ ಮಳೆ ಸ್ಟಾರ್ಟ್ ಆಗುತ್ತೆ. ಮಳೆ ಆದಾಗ ನಾನು ಕೊಡೆ ಮಾಡಿಸ್ಕೊಂಡು ಎಲ್ಲರೂ ನೆಂದೋಗ್ಬಿಟ್ಟಿದ್ವಿ. ಓಂ ಪ್ರಕಾಶ್ ಅವರು ಕಟ್ ಹೇಳಿದ ತಕ್ಷಣ ಅಂಬರೀಷ್ ಅವ್ರಿಗೆ ಒಂದು 4 ಜನ ಅಸಿಸ್ಟೆಂಟ್ಸ್, ದರ್ಶನ್ ಅವ್ರಿಗೆ ಒಂದು 8 ಜನ ಅಸಿಸ್ಟೆಂಟ್ಗಳು, ಅವ್ರು ಬಂದು ಅವ್ರವ್ರ ಪಾಡ ಶುಶ್ರೂಷೆ, ಅವ್ರ ಡ್ಯೂಟಿ ಅದು ಶುಶ್ರೂಷೆ ಮಾಡ್ತಾರೆ. ಬಟ್ ನನ್ಗೆ ಯಾರು ಇರ್ಲಿಲ್ಲ, ಇದ್ದಿದ್ದೇ 3 ಜನ ಅಲ್ಲಿ. ನಾವು, ಅಂಬರೀಷ್ ಅವರು, ದರ್ಶನ್ ಅವರು ಮತ್ತೆ ಅವರ ಸ್ನೇಹಿತರು, ಬಿಟ್ಟರೆ ಬೇರೆ ಯಾರು ಇಲ್ಲ ಆ ದೊಡ್ಡ ಇದರಲ್ಲಿ. ನಾನು ಒಂದ್ ಕಡೆ ಮೂಲೆ ನಡ್ಕೊಂಡು ನಿಂತಿದ್ದೆ. ಅಂಬರೀಷ್ ಅವರು ಯಾಕೋ ಇಲ್ಲ ಸುಮ್ಮನೆ ಅಂತ ಪಾಪ ಅವರು ಅವ್ರ ಅಸಿಸ್ಟೆಂಟ್ಗಳಿಗೆ ಬೈದ್ರು. ಅಷ್ಟೇ ದರ್ಶನ್ ಅವರು ನೋಡ್ಬಿಟ್ಟು ಅವ್ರ ಅಸಿಸ್ಟೆಂಟ್ಗಳಿಗೆ ಬೈದ್ರು, ಯಾಕ್ರು ನಾನೊಬ್ರೆ ಅವ್ರು ಕಾಣ್ತಾ ಇಲ್ಲ, ಅವ್ರು ಆರ್ಟಿಸ್ಟ್ ಎಲ್ಲ ಅಂದ್ಬಿಟ್ಟು ಪಾಪ ಅವರೇ ಟವಲ್ ಕೊಟ್ಟು ನನಗೆ ಒಂದು ಆರೈಕೆ ಮಾಡೋ ಒಂಥರ ಆ ಒಂದು ಮರೆಯಕ್ಕಾಗುತ್ತೆ ಸರ್. ಹಾಗಾಗಿ ಅವ್ರ ಬಗ್ಗೆ ನಾನು ಇದ್ ಮಾಡ್ತಾ ಇದ್ದೀನಿ ಹೊರತು ಬೇರೆ ಯಾವುದೇ ರೀತಿಯ ವೈಯಕ್ತಿಕ ಅಂದ್ರೆ ಸ್ವಾರ್ಥದ ಯಾವ್ದು ಇಲ್ಲ ಸರ್ ಇದರಲ್ಲಿ.